ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ರಾಯರ್, ಸಹಾಯಕ ತೋಟಗಾರಿಕೆ ನಿರ್ದೇಶಕ, ತೋಟಗಾರಿಕೆ ಮಾಹಿತಿ ಕೇಂದ್ರ, ಲಾಲ್ಬಾಗ್ ಬೆಂಗಳೂರು. ಸೊ ಇಲಾಖೆ ವತಿಯಿಂದ ಆಯೋಜಿಸುವ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಯೋಜಿಸುವ ಫಲಪುಷ್ಪ ಪ್ರದರ್ಶನದ ಮೇಳದಲ್ಲಿ ಇಲಾಖಾ ಮಳಿಗೆಯನ್ನು ತೆರೆಯಲಾಗುತ್ತದೆ. ಈ ಸಾರಿ ಇಲಾಖೆ ಮಳಿಗೆ ಒಂದು ದೇಶ ಅಂದರೆ ಜನಾಕರ್ಷಕ ತೋಟಗಾರಿಕೆ. ಇದು ಹವ್ಯಾಸ, ಅಭ್ಯಾಸ ಮತ್ತು ಉದ್ಯಮ ಈ ಒಂದು ಆಧಾರದ ಮೇಲೆ ನಾವು ನಗರವಾಸಿಗಳಿಗೆ ಆಕರ್ಷಿಸುವಂಥ ಒಂದು ಚಟುವಟಿಕೆಗಳನ್ನ ಇಲ್ಲಿ ಬಿಂಬಿಸ್ತಾ ಇದ್ದೇವೆ. ಸೊ ಮಳಿಗೆಯಲ್ಲಿ ಪ್ರಥಮವಾಗಿ ನಾವು ಇಲಾಖೆ ಕಾರ್ಯಕ್ರಮಗಳು, ಇಲಾಖೆ ಯೋಜನೆ, ಉದ್ದೇಶಗಳ ಬಗ್ಗೆ ಮಾಹಿತಿ ಕೊಟ್ಟಿರ್ತೇವೆ. ಅದ್ರ ಜೊತೆಗೆ ರೈತರ ಸಾಧನೆಗಳನ್ನು, ರೈತರು ಬೆಳೆದಂಥ ಬೆಳೆಗಳನ್ನು, ಇಲಾಖೆ ಅಚೀವ್ಮೆಂಟ್ಸ್ಗಳನ್ನು, ಜೇನು ಕೃಷಿ. ಸೊ ಇದರಂತೆಯೇ ಉದ್ದೇಶಿತ ಚಟುವಟಿಕೆಗಳು, ಈ ಮಳಿಗೆ ಉದ್ದೇಶಿತ ಚಟುವಟಿಕೆಗಳಲ್ಲಿ ಮೈಕ್ರೋ ಗ್ರೀನ್ಸ್ ಒಂದು, ದೆನ್ ಒಣ ಹೂವಿನ ಅಲಂಕಾರ ಮತ್ತು ಹೂವಿನ ಕರಕುಶಲಗಳು, ಡ್ರೈ ಫ್ಲವರ್ಸ್ ಇವೆಲ್ಲ ನೋಡ್ಬೋದು. ಇವೆಲ್ಲ ನ್ಯಾಚುರಲ್ ಪೆಟಲ್ಸ್ನಿಂದ ಮಾಡಿದಂಥ ಒಂದು ಕರಕುಶಲಗಳು. ಈ ಪೆಂಡೆಂಟ್ ಆಯಿತು, ಇಲ್ಲ ಈ ಪೇಪರ್ ಹೋಲ್ಡರ್ ಆಯಿತು, ಇವೆಲ್ಲ ನ್ಯಾಚುರಲ್ ಪೆಟಲ್ಸಿಂದ ಇದೆ. ಫ್ರೇಮ್ಸು ಇವೆಲ್ಲ, ಇದು ಕೂಡ ಡ್ರೈ ಫ್ಲವರ್. ಇದು ದೇರ್ ಡಿಫ್ರೆಂಟ್ ಟೆಕ್ನಿಕ್ಸ್. ಇದು ನ್ಯಾಚುರಲ್ ರೋಸ್ ಫ್ಲವರ್ನ ಡ್ರೈ ಮಾಡಿರುವಂಥದ್ದು. ಸೊ ಈ ರೀತಿ ಇನ್ನೊಂದು ಆಕರ್ಷಣೆ ಅಂತಂದರೆ ಹೈಡ್ರೋಪೋನಿಕ್ಸ್ ಇದು ಮಣ್ಣು ರಹಿತ ಕೃಷಿ. ಸೊ ಇದರಲ್ಲಿ ನಾವು ಮನೆಯಲ್ಲಿ ಮೇ ಬಿ ಡೈನಿಂಗ್ ಪಾರ್ಟಿಷನ್ ಇರ್ಬೋದು, ವಿಂಡೋ ಗಾರ್ಡನ್ಸ್ ಟೈಪ್ ಇರ್ಬೋದು, ಇವು ಎಲ್ಲ ಕಡೆ ನಾವು ಇಂಡೋರ್ ಮಾಡ್ಬೋದು, ಕಲ್ಟಿವೇಷನ್ ಮಾಡ್ಬೋದು. ಇದರಲ್ಲಿ ಏನು ಮಣ್ಣು ಬೇಕಾಗಿಲ್ಲ. ಸೊ ನ್ಯೂಟ್ರಿಷನ್ ವಾಟರ್ನೇ ಅಲ್ಲೇ ಫ್ಲೋ ಮಾಡ್ತಾ ಇರ್ತೀವಿ. ಈ ಒಂದು ತಾಂತ್ರಿಕತೆಯನ್ನು ನಾವು ಜನರಿಗೆ, ನಗರವಾಸಿಗಳಿಗೆ, ಎಲ್ಲಿ ನಮ್ಮ ಕಡೆ ನೆಲ ಇಲ್ಲ ಅಂತಲ್ಲಿ ಇದು ಮಾಡ್ಬೋದು ಅಂತ. ಸೊ ಇನ್ನೊಂದು ಜನಾಕರ್ಷಕ ನಗರವಾಸಿಗಳಿಗೆ ಅಂತಂದರೆ ಬಾನ್ಸಾಯ್. ಇದು ಒಂದು ಕಲೆ. ಇದು ಮರ ಗಿಡಗಳನ್ನ ಒಂದು ಪಾಟಲ್ಲಿ ಬೆಳೆಯುವಂಥ ಒಂದು ಹವ್ಯಾಸ. ಇದರಿಂದ ಏನು ನಮ್ಗೆ ಬೆನಿಫಿಟ್ ಸಿಗ್ತದಪ್ಪ ಅನ್ನೋದಂತಂದರೆ, ಸೊ ಇದೊಂದು ವರ್ಟಿಕಲ್ ಗಾರ್ಡನ್. ಇದರಲ್ಲಿ ಸುಮಾರು ನಾವು ಬೆಳೆಗಳನ್ನ ನಾವು ಮನೆಯಲ್ಲಿ ಇಂಡೋರ್ ಗಾರ್ಡನಿಂಗ್ ಮಾಡ್ಕೊಳ್ಳೋಕ್ಕೆ, ಯಾಕಂದರೆ ಈಗೆಲ್ಲ ಗಾರ್ಡನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಕಡೆ ಸ್ಪೇಸ್ ಇಲ್ಲ. ವಿಶೇಷವಾಗಿ ಅಂತಂದರೆ ಇನ್ನೊಂದು ಟೆರೇರಿಯಂ, ಭೂಚರಲಾಯಗಳು ಅಂತ ನಾವು ಕನ್ನಡದಾಗ ಹೇಳ್ತೀವಿ. ಟೆರೇರಿಯಮ್ಸ್ ಇಸ್ ಅ ಕಾಮನ್ ಟರ್ಮ್. ಇಲ್ಲಿ ಏನಪ್ಪ, ಇದು ಪಾಟ್ ಗಾರ್ಡನ್ ಅಂದರೆ ಗ್ಲಾಸ್ ಬಾಟಲ್ ಗಾರ್ಡನ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸ್ ಕಂಟೈನರ್ಸಲ್ಲಿ ನಾವು ಬೆಳೆಗಳನ್ನ ಮಾಡ್ಬೋದು. ಇದರಲ್ಲಿ ಯಾವ ಟೈಪ್ ಬೆಳೆ ಸೆಲೆಕ್ಟ್ ಮಾಡಬೇಕು, ದೆನ್ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಮಾಹಿತಿನ ನಾವು ಇಲ್ಲಿ ಜನಕ್ಕೆ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಇನ್ನು ಇಕೆಬಾನ ಹೂ ಜೋಡಣೆ ಕಲೆ ಯಾವ ರೀತಿ ಇರ್ತವೆ, ಯಾವ್ಯಾವ ಟೆಕ್ನಿಕ್ಸ್ ಇದ್ದಾವೆ ಅದ್ರ ಬಗ್ಗೆ ಮಾಹಿತಿ. ಅಣಬೆ ಕೃಷಿ, ಇದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸಲುವಾಗಿ ನಾವು ಅಣಬೆ ಕೃಷಿನ ನಗರವಾಸಿಗಳು ಯಾವ ರೀತಿ ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಬೋದು, ಅದ್ರ ಬಗ್ಗೆ. ಇನ್ನು ಉಳಿದಂಥ ನಮ್ಮ ಇಲಾಖೆ ಕಾರ್ಯಕ್ರಮಗಳು, ಇಲಾಖೆಯಿಂದ ಉತ್ಪನ್ನ ಮಾಡುವಂಥ ನಮ್ಮ ಪರಿಕರಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಧನ್ಯವಾದಗಳು. ಇದ್ರ ಜೊತೆಗೆ ನಾವು